ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ, ನಿಮ್ಮ ಮನೆಯಲ್ಲಿ ಮದುವೆ ಕಾರ್ಯಕ್ರಮ, ಮುಂಜಿ, ಗೃಹ ಪ್ರವೇಶ, ಹಾಸನ ಜಿಲ್ಲಾ ಅಷ್ಟಗ್ರಾಮದಲ್ಲಿ ಇರ್ತಕ್ಕಂಥ ಶ್ರೀ ವೈಷ್ಣವರಲ್ಲಿ ಯಾರಾದರೂ ಬೆಂಗಳೂರಿಗೆ ಬಂದು ನಾವು ಹೇಗೆ ಕರೆಯುವುದಪ್ಪ, ಎಲ್ಲಿಗೆ ಹೋಗುವುದು ಎಂಬ ಚಿಂತೆ ಇರುತ್ತದೆ. ಆಗ ನಿಮಗೆ ಇಲ್ಲಿ ಕಾಣಿಸ್ತಕ್ಕಂತಹ ಆಟೋ ವೆಂಕಟೇಶ್ ಅವರು ಎಲ್ಲರಿಗೂ ಸಾಮಾನ್ಯವಾಗಿ ನಮ್ಮ ಅಷ್ಟಗ್ರಾಮದಲ್ಲಿರ್ತಕ್ಕಂಥ ಶ್ರೀ ವೈಷ್ಣವರಿಗೆ ಅವರ ಅಡ್ರೆಸ್ ಚಿರಪರಿಚಿತ. ಅವರನ್ನು ನೀವು ಭೇಟಿ ಮಾಡಿ ಅವರಿಗೆ ಇಂತಿಷ್ಟು ಎಂದು ಹಣವನ್ನು ಕೊಟ್ಟರೆ ಅವರು ನೀವು ಎಲ್ಲಿರುತ್ತೀರಿ ಅಲ್ಲಿಂದ ಪ್ರಯಾಣವನ್ನು ಬೆಳೆಸಿ ಎಲ್ಲ ಕಡೆಗೆ ಕರೆದುಕೊಂಡು ಹೋಗಿ, ಎಲ್ಲರ ಮನೆಗೆ ಕರೆದುಕೊಂಡು ಹೋಗಿ ನಿಮ್ಮ ಒಂದು ಆನಂದವನ್ನು ಮತ್ತು ಕೊಡಬೇಕಾದಂಥ ಪತ್ರಿಕೆಯನ್ನು ನೀವು ಆನಂದವಾಗಿ ನಿರಾಳವಾಗಿ ಹಂಚಿ ಕೊನೆಯಲ್ಲಿ ನಿಮ್ಮ ಸ್ಥಳಕ್ಕೆ ಕರೆದುಕೊಂಡು ಬಂದು ಬಿಡುತ್ತಾರೆ. ಇಂತಹ ಸೌಕರ್ಯವನ್ನು ನಮ್ಮ ಅಷ್ಟಗ್ರಾಮದಲ್ಲೇ ಒಬ್ಬರೇ ಇವರು ಈ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಏಕೆಂದರೆ ಎಲ್ಲರಿಗೂ ಚಿರಪರಿಚಿತರಾಗಿದ್ದರಿಂದ ನೀವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ಆಕಸ್ಮಿಕವಾಗಿ ನಿಮಗೆ ಇವರ ಫೋನ್ ನಂಬರ್ ಇರುತ್ತದೆ, ಕರೆಯಲೇಬೇಕು ಎಂದು ಇಚ್ಛೆ ಆದರೆ ಇವರ ಫೋನ್ ನಂಬರಿಗೆ ಫೋನ್ ಮಾಡಿ ಇವರನ್ನು ಭೇಟಿ ಮಾಡಿ ಖುದ್ದಾಗಿ ಮಾತಾಡಿ ನೀವು ನಿಮ್ಮ ಆರಾಮವಾದಂತಹ ಕರೆಯಲು ಸುಲಭವಾದಂಥ ವಿಧಾನವನ್ನು ಕಂಡುಹಿಡಿದುಕೊಳ್ಳಬಹುದು ಎಂದು ನಾವು ಇಲ್ಲಿ ಹೇಳಲು ಬಯಸುತ್ತೇವೆ. ಬನ್ನಿ, ಹಾಗೆ ಹುಲಗುಂಡಿ ದೇವಸ್ಥಾನದಲ್ಲಿ ನಡೆದಂತಹ ಕಲ್ಯಾಣೋತ್ಸವದ ಕೊನೆಯ ಭಾಗವನ್ನು ನೋಡೋಣ. ಆತ್ಮೀಯ ಸ್ನೇಹಿತರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ, ಹಾಸನ ಜಿಲ್ಲೆ ಹುಲಗುಂಡಿ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವವಿರುವುದರಿಂದ ಹುಲಗುಂಡಿ ಗ್ರಾಮದಾರರಂತಹ ಕಾಂತಯ್ಯಂಗಾರ್ ಅವರ ಮನೆಗೆ ಬಂದಿದ್ದೇವೆ. ಅವರು ನಮ್ಮನ್ನು ಸ್ವಾಗತಿಸಿದ್ದಾರೆ ಮತ್ತು ಆತಿಥ್ಯವನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಾವು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೇವೆ, ನಮ್ಮ ತಾಯಿಯವರಿಗೆ ತೋರಿಸ್ತಾ ಇದ್ದೇವೆ ಎಂದು ಹೇಳಿದ್ದನ್ನು ಕೇಳಿ ಭಾಳ ಸಂತೋಷವಾಯಿತು. ಅವರ ತಾಯಿಯವರಿಗೆ 92 ವರ್ಷ ವಯಸ್ಸಾಗಿದ್ದರೂ ಮಕ್ಕಳು ಪ್ರೀತಿಯಿಂದ ತಾಯಿಗೆ ತೋರಿಸುವುದು ಅಂದರೆ ಬಹಳ ಅಪರೂಪವಾದ ವಿಷಯ. ಅದರಲ್ಲಿ ತೋರಿಸಿದ್ದಾರೆ ಎಂದರೆ ಪರಮಾನಂದವಾಗುತ್ತದೆ. ಇವರೇ ತಾಯಿಯವರು ನೋಡಿ. ಯೂಟ್ಯೂಬ್ ಮಾಮ ಹುಡುಕಲ್ ಕಾರ್ಯಕ್ರಮ ನೋಡಿದ್ದೀರಾ? ಇಲ್ಲ. ಹೇಳಿ, ತಮ್ಮ ಹೆಸರು? ನಮ್ಮನ್ನು ಕಂಡ ತಕ್ಷಣ ನೀವು ಆಂಧ್ರ ಕದ್ರಿಲಿದ್ದೀರಿ ಅಂತ ಹೇಳಿದಿರಿ. ಯೂಟ್ಯೂಬ್ ಮಾಮ ನಿಮ್ಮ ಒಂದು ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಆಂಧ್ರಲ್ಲಿ ನೀವು ಕೂತ್ಕೊಂಡು ನೋಡ್ತಾ ಇದ್ದೀರಿ ಅಂದರೆ ನಮಗೆ ಭಾಳ ಸಂತೋಷವಾಯಿತು. ಮನೆಗೆ ಸ್ವಾಗತ ಮಾಡಿರೋದ್ರಿಂದ ನಿಮ್ಮ ಮನದಾಳದ ಮಾತನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ, ಅಂದರೆ ನಮ್ಮ ಯೂಟ್ಯೂಬ್ ಡೈಲಿ ನೋಡ್ತಾರಲ್ಲ ಅವರಿಗೆ ಹೇಳಿ ಎಂಬುದಾಗಿ ನಿಮ್ಮಲ್ಲಿ ಕೇಳ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಜಯಲಕ್ಷ್ಮಿ. ಹಾಂ. ಯೂಟ್ಯೂಬ್ ಚಾನಲ್ನ ನಾನು ನಿಮ್ಮನ್ನ ಫಸ್ಟು ಬೈಲಹಳ್ಳಿಯಲ್ಲಿ ನೋಡಿದ್ದೀರಿ. ಆಮೇಲೆ ಎಲ್ಲ ಕಡೆ ನೀವು ತೆಗೆದಿರೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಯೂಟ್ಯೂಬ್ ಚಾನಲಲ್ಲಿ. ನಾವು ದಿನ ನೋಡ್ತಾ ಇರ್ತೀವಿ. ಮಾದಿಹಳ್ಳಿ, ಉಗ್ನಿ, ಇಲ್ವಾಲ ಎಲ್ಲ ಕಡೆನೂ ತೆಗೆದಿದ್ದೀರಾ. ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ನಿಮ್ಮ ಚಾನಲಲ್ಲಿ. ಚೆನ್ನಾಗಿ ಎಲ್ಲರೂ ನಮ್ಮ ಬ್ರಾಹ್ಮಣರು, ಶ್ರೀ ವೈಷ್ಣವರು ಎಲ್ಲರೂ ನೋಡಿ ಸಂತೋಷ ಪಡಬೇಕು ಅಂತ ನನಗೆ ತುಂಬ ಇಷ್ಟ. ಇದನ್ನೇ ನೀವು ಮುಂದೆ ಚೆನ್ನಾಗಿ ಮುಂದುವರಿಸಿ ಎಲ್ಲ ನೋಡಿ ಸಂತೋಷ ಪಡ್ತಾರೆ. ಧನ್ಯವಾದಮ್ಮ. ಮಾಮ, ನೀವು ನಮ್ಮ ತಾಯಿಯವರಿಗೆ 92 ವರ್ಷ ನಿಮ್ಮ ವಿಡಿಯೋವನ್ನು ನಾವು ತಾಯಿಯವರಿಗೆ ತೋರಿಸ್ತಾ ಇದ್ದೀವಿ ಅಂದರೆ ನಮಗೆ ಹೆಮ್ಮೆ, ಭಾಳ ಹೆಮ್ಮೆ. ನಾವು ತೆಗೆದಿದ್ದಕ್ಕೂ ಭಾಳ ಆ ವಿಡಿಯೋವನ್ನು ಸಾರ್ಥಕವಾಯಿತು ಅಂತ ಇವತ್ತು ನಿಮ್ಮ ಹುಲಗುಂಡಿಲಿ ನಾವು ಹೇಳೋದಕ್ಕೆ ಇಚ್ಛೆಪಡ್ತೇವೆ. ನೀವು ನೋಡ್ತಾ ಇದ್ದೀರಿ, ಭಾಳ ಸಂತೋಷ ಆಯಿತು. ಹೇಳಿ, ತಮ್ಮ ಹೆಸರು? ನಮ್ಮ ಹೆಸರು ಗೋಪಿ ಅಂತ. ಹಾಂ. ನಾನು 2 ವರ್ಷದಿಂದ ನೋಡ್ತಾ ಇದ್ದೀನಿ. ಜನವರಿಲಿ ಬೈಲಹಳ್ಳಿ, ಉಗನೆ, ಮಗ್ಗಿ, ಇಲ್ವಾಲ ಮತ್ತು ಮಾದಿಹಳ್ಳಿ ನಾವು ಹುಲಗುಂಡಿಗೆ ಬಂದಿದ್ದೀರಿ. ನಾವು ಬರ್ದಲ್ಲೇ ಇದ್ದರೂ ಕೂಡ ನೀವು ಬಂದು ಭಗವಂತನ ಸೇವೆ ನಮಗೆ ಮಾಡಿಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಭಾಳ ಭಾಳ
ಸಂತೋಷ ಆಯಿತು. ಮಾಮಿ, ತಮ್ಮ ಹೆಸರು? ವೀಣಾ. ಇವರು ನಮ್ಮ ಪತ್ನಿ, ಧರ್ಮಪತ್ನಿ. ಅವ್ರು ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಮಾಮ ಕಾರ್ಯಕ್ರಮವನ್ನು ನಾವು ವೀಕ್ಷಿಸ್ತಾ ಇದ್ವಿ ಅಂತ ಹೇಳಿದ್ದಾರೆ. ಹೇಗೆ ಬರ್ತಾ ಇದ್ದೀವಿ ಕಾರ್ಯಕ್ರಮ? ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಅತ್ತೆಯವರಿಗೆ ತೋರಿಸ್ತೀವಿ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಇಂತಹ ನಮ್ಮ ಒಂದು ಸಣ್ಣ ವಿಡಿಯೋಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದ ಪಡ್ತಾ ಇದ್ದೀವಿ ಅಂತ ನಾವು ಹುಡುಗರಿಗೆ ಬಂದಾಗ ನಿಮ್ಮ ಮನೆಯಲ್ಲೇ ಕರೆದು ಹೇಳಿದಾಗ ನಮಗೆ ಅದಷ್ಟು ಆ ಕಣ್ಣೆದುರುಗಡೆ ಆ ತಾಯಿ ನೋಡಿದಾಗ ನಮಗೆ ಅಷ್ಟು ಆನಂದ ಆಯಿತು ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಧನ್ಯವಾದ ಅಮ್ಮ, ಧನ್ಯವಾದ ಅಮ್ಮ. ನೀವು ಯೂಟ್ಯೂಬ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೇಳಿ, ಏನು ಚೆನ್ನಾಗಿ ಬರ್ತಾಯಿದ್ದೆ. ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ನೀವು ಯೂಟ್ಯೂಬ್ ಮಾಮ ಕಾರ್ಯಕ್ರಮ ಯೂಟ್ಯೂಬ್ ಕಾರ್ಯಕ್ರಮ ನೋಡಿದ್ದೀರಾ? ಹೇಗೆ ಬರ್ತಾ ಇದೆಯಮ್ಮ? ಚೆನ್ನಾಗಿ ಬರ್ತಾ ಇದೆ. ಭಾಳ ಸಂತೋಷವಾಯಿತು. ಹಾಗೇ ಇರಿ ಫುಲ್. ಈ ಕಡೆ ನೋಡಿ, ಎಲ್ಲ ಈ ಕಡೆ ನೋಡಿ. ಭಾಳ ನಿಮ್ಮ ಮನೆಗೆ ಬಂದಿದ್ದಕ್ಕೆ ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ನಾವು ನೋಡಿ ನಮಗೆ ಆನಂದವಾಯಿತು. 92 ವರ್ಷದ ತಾಯಿಯವರಿಗೆ ನಾವು ತೋರಿಸಿದ್ದೇವೆ ಎಂದು ಹೇಳಿದಾಗ ಇನ್ನೂ ಪರಮಾನಂದವಾಯಿತು. ನಮ್ಮ ಪ್ರಿಯ ವೀಕ್ಷಕರಿಗೆ ಈ ಮಾತು ತಿಳಿಯಲಿ, ಈ ವಿಡಿಯೋ ನೋಡಲಿ ಎಂಬುದಾಗಿ ಈ ಕಾರ್ಯಕ್ರಮ ಹಾಕಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರಹ್ಮರಥೋತ್ಸವ ನಡೀತದೆ. ಆ ಬ್ರಹ್ಮರಥೋತ್ಸವಕ್ಕೆ ಕಾಂತಯ್ಯಂಗಾರ್ ಹುಲಗುಂಡಿ ಕುಟುಂಬದವರಿಂದ ಎಲ್ಲರಿಗೂ ವಿಡಿಯೋ ಮೂಲಕ ಸ್ವಾಗತ ಮಾಡುತ್ತಿದ್ದಾರೆ. ಯೂಟ್ಯೂಬ್ ಮಾಮ ಹುಲಿಕಲ್ ಅನಂತ ಧನ್ಯವಾದಗಳು. ಮತ್ತು ಇವರ ಮನೆಯಲ್ಲಿ ನಮ್ಮ ಯೂಟ್ಯೂಬ್ ಅನ್ನೋ ಕಾರ್ಯಕ್ರಮವನ್ನು ನೋಡಿದ್ದೇವೆ ಎಂದು ನಮಗೆ ಸಂಭಾವನೆಯನ್ನು ಕೊಟ್ಟಿದ್ದಾರೆ. ಆದರೆ ಸಂಭಾವನೆಯನ್ನು ಹೇಳಬೇಡಿ ಎಂದು ಹೇಳಿರುವುದರಿಂದ ದಯವಿಟ್ಟು ಹೇಳುವುದಿಲ್ಲ. ಧನ್ಯವಾದಗಳಮ್ಮ. ನನವರ ಹೆಂಗಿರ್ದ ಮಗ ತೋರಿಸ್ತಾ ಇದ್ದಾನೆ. ನನಗೆ ಆ ವಿಡಿಯೋ ನೋಡಿ ಭಾಳ ಆನಂದ ಆಯಿತು. ನೀವು ಹೇಗೆ ತೆಗಿತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನಾವು ಅದಕ್ಕೆ ಏನು ಹೇಳೋದು? ನಮ್ಮ ಏನೋ ಒಂದು ದೇವರು ಒಂದು ಶಕ್ತಿ ಕೊಟ್ಟಿರೋದ್ರಿಂದ ಒಂದು ಕಾರ್ಯ ಮಾಡಬೇಕು ಅಂತ ಈ ಥರ ತೆಗಿತಾ ಇದ್ದೀವಿ. ಅವರಿಗೆ ನಾವು ಅನಂತ ಧನ್ಯವಾದಗಳನ್ನು ಆ ತಾಯಿಯವರಿಗೆ ತಿಳಿಸ್ತಾ ಇದ್ದೀವಿ. ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯವರಿಂದ ಧನ್ಯವಾದ. संकल्पमानं प्रकल्पमानं उपकल्पमानं उपगतं गतं चित्रकेतः प्रभान् लाभान् संभाने रोचनो रोचमानः शोभनः शोभमानः कल्याणः पुष्पवान् प्रचारान् पशुमान् भवति चन्द्रमावा अपां पुष्पं पुष्पवान् प्रचारान् पशुमान् भवति लक्ष्मी कल्याण महोत्सव कृष्णमूर्ति ಹಾಗೂ ಮೂರ್ತಿ ದಂಪತಿಗಳು ಚೋಳ್ತದ ಖಾತೆ ಎಣ್ಣೆ सर्वस्य विद्ये सर्वमेव तेनाप्नोति सर्वं जयति ॐ महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात् तेजोवस्यावस्य विदुः प्रसवे श्रियोर्बाहुभ्याम् पूर्णो हस्ताभ्याम्
వైకుంఠపురవాసం శంఖచక్రధరాచిన్మయరూపం పంకజనేత్రం పరమ పవిత్రం శంఖచక్రధరాచిన్మయరూపం వెంకటాచలనిలయం వైకుంఠపురవాసం महाकुटुंबानां
ವಾದ್ಯ சிந்தை மொத்தம் நின்றிருத்தவல்ல தன்மை தேவபிரானடையும் செங்கையரால் செய்வரானறியாதன மாயங்க வண்ணமில்லை செங்கையால் சொல்லினால் செய்கையா நிலத்தையால் குலவரங்கும் செங்கையா சிந்தை மொத்தம் நின்றிருத்தவல்ல தன்மை தேவபிரானடையும் செங்கையால் செய்வரானறியாதன மாயங்க வண்ணமில்லை செங்கையினால் சொல்லினால் செய்கையால் நிலத்தேவர் குலவணங்கம் செங்கை மயில திருவாரங்களை உரை தேர்தன கத்தவென்னே தேர்தன கத்தவே மதோஷரங்களை எங்கெங்கே தேர்தனங்கே தேர்தமனத்தனாயே சரம் குரவா சுரகா பஞ்சுக்னா தேர்தனாயிரத்தோய் நிலபத்தம் மலாரலை தேர்தனை என்ன பூசித்திலங்க உரைப்ப அங்கே வியற்கே தேர்தனம் கத்தவே மதோஷரனில்லை எங்கெங்கே தேர்தனங்கே தேர்தமனத்தனாயே சரம் குரவா சுரகா தேர்தனாயிரத்தோய் நிலபத்தம் மலாரலை தேவங்களே தன்னரேஷிகே உரைப்ப அங்கே வியற்கே பல்லாயிரக்காண்டு வினோதாயிரம் முல்லாயிரத்தில் தோன்றுகிறான் ஞானம் பெரியாயிரம் பல்லாண்டு 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 அப்பாஞ்சம் பல்லாண்டு ओम वृषशैलाधिपते वदैवतं नमः वृषभाग्नेश्वरये वदैवतं नमः फणिशैलाधिपते वदैवतं नमः भगवान् वेङ्कटये वदैवतं नमः श्री श्रीनिवासः परदैवतं नमः श्री श्रीनिवासः परमं धनं नमः श्री श्रीनिवासः कुलदैवतं नमः श्री श्रीनिवासः परमागतिर्नः वक्त्राब्जे भाग्यलक्ष्मीः करदलगमने सर्वदा दानलक्ष्मीः दोर्दण्डे वीरलक्ष्मीः हृदयसरसिजे भूतकारुण्यलक्ष्मीः खड्गाग्रे शौर्यलक्ष्मीः निखिलगुणगणाडम्बरे कीर्तिलक्ष्मीः सर्वाङ्गे सौम्यलक्ष्मीः त्वयि विजयितां सर्वसाम्राज्यलक्ष्मीः
योग्यमाविधाक्षोभमानं महीगते भाग्यं धनं पशुं बहुकीर्तिलाभं शतसंवत्सरं दीर्घमायुः भवति सदायुः पुरुषः शतेन्द्रियमायुष्येतेन्द्रिये प्रतिष्ठति श्रीमन्नश्रीरङ्गस्य वनभद्रवावन्दनं समर्पय श्रीमन्नश्रीरङ्गस्य वनभद्रवावन्दनं समर्पय श्रीनाथार्य गुरो न परमान् गुरो हे रामं प्रभगान् श्रीभद्रामानुजं वरे लोभिलक्ष्मणयोगेन्द्र वासुदेवेकदानकं श्रीरामं कृतनाथार्यं श्रीभाष्यामतुदागरं श्रीभाष्यकारदक्षाय श्रीमदात्रे ராமானுஜல்லத்திற்கு யாவித்திரையல் நான் வாழைய ஆளுலட்டல் மரபொருளை நான் பின்னால் வாழ நமோ ராமானுஜாய வேதா हाँ हाँ